ಅಣ್ಣ ಚಂದ್ರಣ್ಣ. ಓಹೋ ಬಾ ಜಯಣ್ಣ, ಏನ್ ಅಪಾಟಿ ಕುಸಿಲಿದೆಯಲ್ಲಪ್ಪ. ಅಲ್ಲಪ್ಪು, ಮಿಂಚ್ತಿರೋದು ಅವನು ಏನ ಕಮಲಕ್ಕ. ಹೌದು. ಓಟ್ ಹಾಕ್ಬಿಟ್ಟು ಬೆಳ್ಳ ಮುಂದಕ್ಕೆ ತೋರಿಸ್ಕೊಂಡು ಅದೇನೋ ಹೇಳ್ತಾರಲ್ಲವ ಸೆಲ್ಫಿ, ಅದ ತಕೊಂಡು ಇದಕ್ಕೆಲ್ಲ ಹಾಕಬಿಟ್ಟವನೆ. ಫೋನಲ್ಲೆಲ್ಲ ಇತ್ತು ಕಣ್ಣಣ್ಣ. ಓಟ್ ಹಾಕಿದೀನಿ ನೋಡಿ ಅಂತ. ನಾನು ಅನ್ಕೊಂಡೆ ಸದ್ಯ ಯಾರ್ಗ್ ಓಟ್ ಹಾಕಿದೀನಿ ಅಂತ ಹೇಳ್ತಿಲ್ವಲ್ಲ ಪುಣ್ಯಾತ್ಮ ಅಂತ. ಅಲ್ಲ ಕಯ್ಯ, ಅದನ್ನ ಹೇಳಕ್ಕಾದ. ನನಗ ಇಷ್ಟ ಬಂದವ್ರಗ ಈ ದೇಶಕ್ಕೆ ಯಾರು ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ನಾನು ಓಟ ಹಾಕೋದು. ಹೋಗ್ಲಿ ಬಿಡೋಣ, ಅವತ್ ಯಾರು ಗೆಲ್ತಾರೆ ಅವ್ರಿಗೆ ನೀನ್ ಹಾಕಿದ್ದೆ ಅಂದ್ರೆ ಮುಗ್ದೋಯ್ತು. ಇಲ್ಲ ಕವ, ನಾನು ಹಂಗೂ ಹೇಳೋದಿಲ್ಲ ಆಯ್ತಾ. ನಾನು ಮೌನವಾಗೇ ಇರ್ತೀನಿ ಆಯ್ತಾ. ಯಾರು ಗೆದ್ದ ಮೇಲೆ ಹೇಳ್ತಾನೆ ನಾನು ಅವ್ರಿಗೆ ಹಾಕಿದ್ದು. ಅದನ್ನೇ ತಾನೆ ಕಮಲ ಕೇಳಿದ್ದು. ನಾನು ಅದನ್ನು ಹೇಳೋದಿಲ್ಲ ಕಣ. ಈಗ ಜಯಣ್ಣ ನೋಡಪ್ಪ, ಓಟ್ ಹಾಕಕ್ ಹೋಗಿದ್ಯಲ್ಲ ನೀನು, ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರಮ್ಮ ಅಂತ ಹೇಳ್ಬಿಟ್ಟಮ್ಮ. ಬೆಳಿಗ್ಗೆ ಎದ್ದು ಅದೆಲ್ಲಿ ಕಡ್ದೋಗ್ಬಿಟ್ಟಿದ್ದೆ ನೀನು ಅಣ್ಣ. ಕಮಲಕ್ಕನ್ ಭೂತಪ್ಪ ಬೇರೆ ಕಡೆ, ನಂದೇ ಬೇರೆ ಕಡೆ, ನಿಂದೆ ಬೇರೆ ಕಡೆ. ಮತ್ತೆ ಹೆಂಗೆ ಒಟ್ಟಿಗೆ ಹೋಗಕ್ಕಾಯ್ತು? ಅಲ್ಲ ಕಯ್ಯ, ಮನೆಯಿಂದ ಹೋಗಾಗಲಾದ್ರೂ ಒಟ್ಟಿಗೆ ಹೋಗಿದ್ರೆ ಒಳ್ಳೇದಿರ್ತಿತ್ವಲ್ಲಪ್ಪ. ನಮ್ಮ ಹಳ್ಳಿಗೆ ಪಕ್ಕದಳ್ಳಿಗೆ ಎಷ್ಟು ದೂರ? 1 ಕಿಲೋಮೀಟರ್ ಅಲ್ವಯ್ಯ. ಬಿಡು, ಈಗೇನು ನೀನು ಹೋಗಿ ಓಟ್ ಹಾಕಿದೆ, ನಾನು ಹಾಕ್ದೆ, ಕಮಲಕ್ನು ಹಾಕವಳೆ ಇಲ್ವಾ? ಆಯ್ತು ಕಪ್ಪ. ಈಗ ವಿಚಾರ ಏನಪ್ಪಾ ಅಂತಂದ್ರೆ, ಹೇಳು. ಚುನಾವಣೆ ಅಂತೂ ಮುಗೀತಾ. ಈಗ ಮುಂದ್ಕ ಮೇ 1ನೇ ತಾರೀಕು ಬರ್ತದೆ. ಏನ್ ವಿಶೇಷ ಹೇಳು 1ನೇ ತಾರೀಕು? ಅಲ್ಲಕ್ಕಯ್ಯ, ಏನ್ ವಿಶೇಷ ನಿನಗೆ ಗೊತ್ತಿಲ್ವಾ? ಮೇಡ ಅಲ್ವಪ್ಪ, ಕಾರ್ಮಿಕರ ದಿನಾಚರಣೆ ಅಂತಾರಲ್ಲಯ್ಯ. ನೋಡ್ ಕಮಲಕ್ಕ ಎಲ್ಲೋ ನೋಡ್ತಾ ಕುಂತವಳೆ. ಯಾರು ಬರ್ತಾರೇನವ? ನೋಡ್ದೆ ಕಣ್ಣಣ್ಣ ಅಷ್ಟೇ, ಯಾರು ಕಾಣ್ತಾ ಇಲ್ಲ. ನೋಡ್ತಾವಳೆ ಮುಂದ್ಕ. ಮ್ಯಾಲ್ ನೋಡಿದಿದ್ರೆ ಮಳೆಗಿಳೆ ಬರ್ತದ ನೋಡ್ತಾಳೆ. ಮ್ಯಾಲಕ್ ನೋಡ್ ಸಾಕಾಗೋಯ್ತು. ಕತ್ತೆ ಸಿಗಾಕೋತು. ಮಳೆಯು ಕಾಣೆ, ಏನು ಕಾಣೆ. ಆ ಬಿಸಿಲು ಏನಪ್ಪ, ಉರು ಬಿಸಿಲಲ್ಲಿ ಅಜ್ಜಿಡಕ್ ಅದ್ದವ ಮೇಲೆ. ಅದೇನೋ ಹೇಳ್ತಿದ್ದೆ, ಹೇಳಪ್ಪ ಕಾರ್ಮಿಕರ ದಿನ ಅಂತ ಹೇಳಿ. ಹೂಕಪ್ಪ, ಅದೇನೋ ಎಲ್ಲಾ ಕಡೆ ಕಾರ್ಮಿಕರ ದಿನ ಅಂತ ಮಾಡ್ತಾರಂತಲ್ಲ ಜಯಣ್ಣ. ಅವತ್ ಎಲ್ಲಾರ್ಗು ರಜವಂತಲ್ಲಯ್ಯ, ಕಾರ್ಖಾನೆನೆಲ್ಲ ಕೆಲಸ ಮಾಡೋರ್ಗೆ. ರಜದ್ ವಿಚಾರನೇ ಹೇಳ್ತಾನೆ ಮೊದ್ಲು. ಮತ್ತ ಈಗ ನೋಡಪ್ಪ, ಕಾರ್ಮಿಕರು ಎಲ್ಲಾ ಕಡೆ ಇರ್ತಾರೆ. ಈ ಕೃಷಿನಲ್ಲಿ ಇಲ್ವಾ? ಕೃಷಿ ಕಾರ್ಮಿಕರು ಅಂತ ಕರೆಯೋದಿಲ್ವಾ ಅವ್ರನ್ನ? ಇಲ್ವಾ? ಆಮೇಲೆ ಈ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಕ್ಕಲ್ವಾ? ಅಣ್ಣ, ಕೆಲಸ ಮಾಡೋ ಎಲ್ರೂ ಕೂಡ ಕಾರ್ಮಿಕರೇ. ನಾವು ಕಾರ್ಮಿಕರೇ ಅಲ್ವವ? ಕೃಷಿ ಕಾರ್ಮಿಕರಲ್ವ ನಾವು? ನಮ್ ಜಮೀನಲ್ಲಿ ನಾವು ಕೆಲಸ ಮಾಡಿದ್ರೆ ಕಾರ್ಮಿಕರೇ ಇಲ್ವಾ? ಅಂದ್ರ ಮಾಲೀಕರು ಕಾರ್ಮಿಕರು ಅನ್ನೋ ಭೇದ ಭಾವ ಇರಬಾರ್ದು. ಆಯ್ತಾ? ಆಮೇಲೆ ಕಾರ್ಮಿಕರಿಗೆ ಸರ್ಕಾರ ಒಂದು ಕನಿಷ್ಠ ಏತನ ಅಂತ ನಿಗದಿ ಮಾಡಿರ್ತದೆ. ಸಂಬಳ ಏನ್ ಬೇಕಾದ್ರೆ ಕರ್ಕೋದು, ಕೂಲಿ ಅನ್ನು, ಏತನ ಅನ್ನು, ಸಂಬಳ ಅನ್ನು, ಒಟ್ನಲ್ಲಿ ಅವ್ರು ಕೆಲಸ ಮಾಡಿದ್ಕ ಅವ್ರಿಗ ಸಂಭಾವನೆ ಅದನ್ನ ಅವ್ರಿಗೆಲ್ಲ ಕೊಡ್ಬೇಕು. ಮತ್ತೆ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಂಗಿಲ್ಲ. ಅಲ್ಲಕಯ್ಯ, ಮಹಿಳಾ ಕಾರ್ಮಿಕರು ಅಂತಲೇ ಕರೆಯೋದಿಲ್ವಾ? ಈಗೇನು ಗಂಡಸರು ಜಾಸ್ತಿ ಕೆಲಸ ಮಾಡ್ತಾರೆ, ಅವ್ರಿಗೆ ಜಾಸ್ತಿ, ಹೆಣ್ಣೈಕ್ಳು ಜಾಸ್ತಿ ಅಷ್ಟ್ ಕೆಲಸ ಮಾಡೋದಿಲ್ಲ, ಅವ್ರಿಗೆ ಕಮ್ಮಿ ಅಂತ ಮಾಡಂಗಿಲ್ಲ ಬಿಡಪ್ಪ. ಗಂಡಾಗ್ಲಿ ಹೆಣ್ಣಾಗ್ಲಿ ಸಮಾನ ಕೂಲಿ ಇಲ್ವೇನಪ್ಪ ಜಯಣ್ಣ? ಈಗ ನೋಡಪ್ಪ, ನಮ್ಮ ಮಹಿಳೆಯರು, ನಮ್ಮನೆ ಹೆಂಗಸರು ಆಯ್ತಪ್ಪ, ದಿನೇಡೊತ್ತು ತುಡಿತಾನೆ ಇರ್ತಾರಲ್ವಪ್ಪ. ಬೆಳಗ್ಗೆ ಜಾಮದಿಂದ ಮನಿ ಕಳವರೆಗೂ ಅದೆಷ್ಟು ಅಂತ ದುಡ್ದಾರವ. ಖುಷಿಯಿಂದ ಮನೇಲಿರೋ ಹೆಣ್ಣು ಮಕ್ಳಿಗೆ ಏನಾದ್ರೂ ಕೊಡ್ಬೇಕು. ಏನ್ ಕೊಡ್ಬೇಕವ? ಈಗ ಏತನ ಅಂತ ಅನ್ಲಿಲ್ವೇ? ಆತರ ಏನಾದ್ರು ಸಂತೋಷವಾಗಿ ಕೊಟ್ರೆ ಹೆಣ್ಮಕ್ಳು ಖುಷಿ ಪಡ್ತಾರೆ. ಅಲ್ಲಕವ, ಜಮೀನಲ್ಲಿ ಬಂದದ್ದೆಲ್ಲ ದುಡ್ಡ ತಕೊಂಡೋಗಿ ಅವಳು ಮಳ್ಳಿಗೆ ಸುರಿಯೋದಿಲ್ವಾ? ಇನ್ನೇನ ಕೊಡ್ಬೇಕು ನಾವು? ಸರಿ ಬಿಡು. ಅವ್ರಿಂದಲೇ ನಾವು ಎಷ್ಟು ಬೇಕೋ ಅಷ್ಟು ಏನೋ ದಿನಕ್ಕ ತಿಂಗಳಿಗೆ ಈಸ್ಕೊಳ್ಳೋದಿಲ್ವಾ? ಅವ್ರಿಗೆ ಕೊಟ್ಬಿಡೋದ್ ಬಿಡವ, ಒಳ್ಳೇದಲ್ವಾ ಅದು? ಏನ್ ಜಯಣ್ಣ, ನೀ ಏನ್ ಮಾಡಿ ಹಾಕಿರೋರು ಯಾರು? ಎಷ್ಟ್ ಸಂಪಾದನೆ ಮಾಡ್ದೆ, ಎಷ್ಟ್ ತಕೊಂಡೋಗ್ ಸುರ್ದೆ ಅಂತ? ಅಲ್ಲಕಪ್ಪ, ನಿಂಗ್ ಗೊತ್ತಿಲ್ದೇ ಇರೋ ಈ ಶಿವ. ಅಲ್ಲ, ನಾನ್ ಸುಮ್ ಕೇಳ್ದೆ. ಅಲ್ಲ, ನೀನ್ ಯಾಕ ಲೆಕ್ಕ ಹಾಕದ್ರೆ ನೀನು ನಿಸಿಮ ಬಿಡು. ಹಂಗಲ್ಲಪ್ಪ, ಈಗ ನೀನ್ ಹೇಳ್ದೆಲ್ಲ ಅದಕ್ಕೆ ಹೇಳ್ದೆ. ಇರ್ಲಿ ಬಿಡು, ನೀನ್ ಲೆಕ್ಕ ಪತ್ರ ಇಟ್ಟಿರ್ತೀಯ, ಬುದ್ಧಿವಂತ ಅದೀಯ, ಈಗ ಕೊಡ್ತೀಯ, ನಿಮ್ ಮನೆಯವ್ರ ತಾವ್ ನಿನಗ್ ಬೇಕಾದ್ರೆ ಇಸ್ಕಂತೀಯ
ಆಮ್ಯಾಕೆ ತೀರಾ ಸಾಲ ಪಾಲ ಮಾಡ್ಬೇಕು ಅಂತಂದ್ರೆ ಮನೆಯವ್ರಿಗೆ ಹೇಳ್ಬಿಡ್ತೀಯ. ಇಲ್ಲ ಕಣ, ಅಮ್ಮಿ ಸ್ವಸಹಾಯ ಸಂಘದಿಂದ ಹೊಸಿ ಕಾಸು ಎತ್ಕೊಡು, ನನಗೆ ಕೆಲ್ಸ ಅದೇ ಅಲ್ಲಿ ಭಜನೆ ಮಾಡಕ್ ಹೋಗ್ಬೇಕು ಅಂತ ಇಸ್ಕತೀಯ. ಭಜನೆ ಮಾಡಕ್ ಯಾಕಯ್ಯ ಕಾಸು? ಭಜನೆ ಮಾಡೋರು ಅವರೇ ಕೊಡೋದಿಲ್ವಾ ಕಾಸ? ಹಂಗಲ್ಲ, ಹೋಗ್ ಬರ ಖರ್ಚು. ಅದೇನ ಬಿಡು, ನಡ್ಕೊಂಡು ಹೋದ್ರಾಯ್ತು ಕಣ. ನಡಿಯೋದ್ರಿಂದ ಹೊಸಿ ದೇವು ಚೆನ್ನಾಗಿರ್ತ ಕಣ. ಎಲ್ಲಿಂದ ಎಲ್ಗೂ ನಡಿತ್ಯಾ? ಅಲ್ಲಕವ, ಎಲ್ಲಿಂದ ಕರೆ ಪಾರಿನ ಕರ್ದಾರ ನನ್ನ, ಪಕ್ಕದಲ್ಲಿ ಕರೀತಾರೆ. ಕಿಲೋಮೀಟರ್ ನಡಿಯಕ್ಕಾದ ಬೊಂಬಾಯಿ ಕರಿತಾರಪ್ಪ, ನಡ್ಕೊಂಡು ಹೋದಿಯಾ? ಅಲ್ಲ ನೀನೇ ಫ್ಲೈಟ್ ಮಾಡ್ದಯ ನೋಡು, ಮತ್ತ ಬೊಂಬಾಯಿ ಕರ್ದಾರ. ದುಡ್ಡು ಬೇಕಲ್ಲ. ಅಲ್ಲಕಯ್ಯ, ಬೊಂಬಾಯಿ ಮಿಠಾಯಿ ಕಾಣ್ತಿಲ್ಲ ನಮೀಗ. ಬೊಂಬಾಯಿ ಹೇಳ್ದ ನಮ್ ಕಾಲದಾಗೆ, ಈ ಬೊಂಬಾಯಿ ನೋಡು ಮದ್ರಾಸ್ ನೋಡು ಅಂತ ಹೇಳ್ಬಿಟ್ಟು ಪೆಟ್ಕ ಹೆಂಗಿರೋದು ಕಮಲಕ್ಕ. ನಾವು ನಿಜವಾಗ್ಲೂ ಅಲ್ಲಿಗೆ ಕರ್ಕೊ ಹೋಯ್ತಾರೇನೋ ಅಂತ ನೋಡಿದ್ರೆ ಬರೀ 10 ಪೈಸಕ್ಕೆ ಕರ್ಕೊ ಹೋಯ್ತಾರ ನಿಜವಾಗ್ಲು. ಪಟ ಪಟ ಒಳಗಡೆಯಿಂದ ಪಟವ ಇದ್ ಮಾಡೋದು, ಏನು ಮುಂದ್ಕಾಕೋದು. ಆಯ್ತು ನೋಡಿದ್ದು ಅಂತ ಹೇಳಿ ಕಳಿಸ್ಬಿಡೋರು. ಮೈಸೂರು ಅರಮನೆಯ ನೋಡು ನೋಡು ಅಂದ್ರೆ ಅರಮನೆ ಕಾಣೋದಲ್ಲಿ. ಚೆನ್ನಾಗಿತ್ತಲ್ವ ಜಯಣ್ಣ, ಅದೆಲ್ಲ ಖುಷಿ ಅಲ್ವಪ್ಪ? ಚೆನ್ನಾಗಿತ್ತು. ಎಲ್ಲಿಂದ ಎಲ್ಗೋ ಹೋಗ್ಬಿಡ್ತು ವಿಚಾರ. ಏನ್ ಹೇಳಕ್ ಬಂದೆ ಅಂದ್ರೆ, ಈಗ ನೋಡಪ್ಪ, ವ್ಯವಸಾಯ ಪ್ರತಿಯೊಬ್ರು ನಾವು ಮಾಡ್ತೀವಿ. ಈಗ ನಮ್ಮಲ್ಲಿ ಹಿಂದಿನ ಕಾಲದಾಗೆ ಮುಯ್ಯಾಳು ಅಂತ ಮಾಡ್ಕೊಳ್ಳೋದು. ಈಗ ನಾವೆಲ್ಲ ಮಾಡ್ತಿಲ್ವೇನಪ್ಪ. ಈಗ ನನ್ ಜಮೀನಿಗೆ ಕಮಲಕ್ ಬತ್ತಾಳೆ, ನೀನು ಬತ್ತೀಯ. ಈ ಕಮಲಕ್ಕನ್ ಜಮೀನಾಗ ಏನಾದ್ರು ಕೆಲ್ಸ ಇದ್ರೆ ನಾವಿಬ್ರು ಹೋಗ್ತೀವಿ. ಅಂದ್ರ ಕೆಲ್ಸದ ಹಂಚಿಕೆ. ಯಾವಾಗ ಹೊಸಿ ಜಮೀನ್ ಜಾಸ್ತಿ ಆಯ್ತು, ಜನರು ಕೆಲಸ ಮಾಡೋದ್ ಕಡಿಮೆ ಆದ್ರು, ಅವಾಗ ಈ ಕೂಲಿ ಕೆಲಸದವ್ರು ಅನ್ನೋರು ಉಟ್ಕೊಂಡ್ರು ಇಲ್ವಪ್ಪ. ಈಗ ಅವರು ದುಡಿಯೋದ್ರಿಂದಲೇನೆ ವ್ಯವಸಾಯ ಅಭಿವೃದ್ಧಿ ಆಯ್ತಿರೋದು. ಈಗ ದುಡಿನೇ ಇಲ್ಲ ಅಂತಂದ್ರೆ ನೀನು ಕೆಲ್ಸನ ಮುಂದುವರ್ಸಕ್ ಆಯ್ತಿತ್ತೇನಪ್ಪ? ನಾವು ಗೇಮೆ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ವ್ಯವಸಾಯ ಅನ್ನೋದು ಸಹಕಾರದಿಂದ ಆಗೋದು. ಹಂಗಾಗಿ ನಾವು ವ್ಯವಸಾಯದಲ್ಲಿ ಕೃಷಿಕ, ಕಾರ್ಮಿಕ, ಮಾಲೀಕ ಅಂತ ಭೇದ ಭಾವನ ಮಡಿಕಬಾರ್ದು ಕಂಚಯ್ಯಣ್ಣ. ಈಗ ನಂದೇನು ಹೇಳು. ಅಲ್ಲ, ನಾಮುವೆ ಜಮೀನ್ ಅದ, ಹೊಸಿ ತುಂಡು ಜಮೀನು. ನಾವು ದುಡ್ಕತೀವಿ, ನಮ್ಗೆ ಏನೋ ಒಟ್ಟ ಬಟ್ಟಗ್ ನೇರ್ಪಾಗಿ ಅದ ಅಲ್ವಪ್ಪ. ಈಗ ಏನಾದ್ರೂ ನಮ್ಗೂ ಹೊಸಿ ಜಮೀನ್ ಗಿಮೀನ್ ಜಾಸ್ತಿ ಏನೋ ತಗೊಳ ಅಂತ ಭಗವಂತ ಏನೋ ಶಕ್ತಿ ಕೊಟ್ರೆ, ಈಗ ನಮ್ಮ ಜಮೀನ್ಗೂ ಒಂದಷ್ಟು ಜನ ಬೇಕಾಯ್ತಾರೆ ಅಲ್ವವ. ಅವ್ರು ಬಂದಾಗ ಅವ್ರನ್ನ ನಾವು ಪಿರುತಿಯಿಂದ ಕಾಣ್ಬೇಕು, ಗೌರವಿಸ್ಬೇಕಲ್ವ ಜಯಣ್ಣ. ಈಗ ಜಯಣ್ಣ ಕಾರ್ಮಿಕರ ದಿನಾಚರಣೆ ಅಂತ ಹೇಳ್ತಿದ್ಯಲ್ಲಪ್ಪ ನೀನು. ಈಗ ಅದ್ಯಾವ್ದ ದೇಶನಾಗೆ ಈ ದಿನನ ರಜಾ ತಕೊಳಕಿಲ್ವಂತೆ, ಇನ್ನು ಹೆಚ್ಚಕ ಗಂಟೆ ಕೆಲಸ ಮಾಡ್ತಾರಂತಲ್ಲ. ನೋಡು, ನಮ್ ಕಮಲಕ್ಕಂಗ್ ಗೊತ್ತಿರೋ ವಿಷಯ ನಮಗ್ ಗೊತ್ತೇ ಇಲ್ಲ. ಜಪಾನ್ ಹೋಗ್ ಬಂದಿಯ ನಾವು ಎಲ್ಲಣ್ಣ, ನೀ ಹೇಳ್ದಲ್ಲ ಹಂಗೆ. ಬೊಂಬಾಯಿ ನೋಡು, ಪೇಟೆ ನೋಡು, ಅರಮನೆ ನೋಡು. ಜಪಾನೇ ತೋರಿಸ್ಲಿಲ್ವಲ್ಲ ಅವ? ಅಲ್ಲ ಕಂಜಯ್ಯಣ್ಣ, ನೀನು 5 ಪೈಸಾ ಜಾಸ್ತಿ ಕೊಟ್ಟಿರ್ಬೇಕಲ್ಲ. ಯಾವ್ದಾರು ಒಂದ್ ಊರ ಹೆಸರು ಹೇಳಿದ್ರೆ ನೋಡಿದಯ, ಹೋಗಿದಯ, ಅಲ್ಲಿದ್ಯಾ ಅಂತ ಕೇಳ್ಬೇಡ ಕಣ. ಅಲ್ಲ ಕಣಣ್ಣ, ನಾಳೆ ದಿನ ನಮಗೂ ಅಂತ ಕಾಲ ಬರ್ಬೋದು, ಯಾರಿಗ್ ಗೊತ್ತು. ನಮ್ ಕಮಲಕ್ಕಂಗೆ ರೇಖಾ ಚೆನ್ನಾಗದೆ ಕಣ, ಅಮೆರಿಕಕ್ಕೆ ಹೋಯ್ತಾಳೆ. ಹಂಗೆ ಅನ್ಕೊಳ್ಳೋಣ, ಸುಮ್ನಿರು. ಈಗ ಮಗಳನ್ನ ಓದ್ಸಕ್ ಬಿಟ್ಟಿಲ್ವಾ ಅಲ್ಲಿ? ಅಲ್ಲ, ಈಗ ಯಾರಿಗೆ ಅದೃಷ್ಟ ಯಾರಿಗ್ ಗೊತ್ತಿರ್ತತೆ, ಗೊತ್ತಿರಕಿಲ್ಲ ಕಣ. ನಾಳೆ ಕಮಲಕ್ಕ ನಮ್ಮಿಬ್ರು ಕರ್ಕ ಹೋದ್ರು ಕರ್ಕ ಹೋಗ್ಬೋದು. ಆಸೆ ಇಟ್ಕೋಬೇಡಕಪ್ಪ. ನೋಡಂತಕ ಮುಂದ್ಕೆ ನಾನು ಮೊನ್ನೆ ಶಿವಮೊಗ್ಗ ತಾವಕ್ ಹೋಗಿದ್ನ. ಯಾರೋ ನೆಂಟ್ರು ಇಲ್ಲಿ ಅಡಿಕೆ ಮಾಡೋರು ಚಂದಾಗಿ ಬನ್ನಿ ನೋಡ್ಕೊಂಬರುಮ ಅಂತ ತೋಟಕ್ಕೆ ಕರ್ಕ ಹೋದ್ರು. ತೋಟಕ್ಕೆ ಹೋದ್ನ, ಅಲ್ಲೊಬ್ಬ ಅಜ್ಜ ಕುತ್ಕೊಂಡಿದ್ದ. ಒಂದ್ 75 ವರ್ಷ ಇರ್ಬೋದ್ಕಪ್ಪ. ಅವರು ಏನ್ ಮಾಡಿದ್ರು, ನಾವು ಹೋಗಿ ಯಾರಪ್ಪ ಯಜಮಾನ ಈ ತೋಟದ್ದು ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ತೋಟ ನಂದಯ್ಯ ಅಂತ. ಓ, ನೀವೇ ಯಜಮಾನ್ರ ಅಂದ್ರೆ, ನಾನ್ ಯಜಮಾನ ಅಲ್ಲ, ಕೆಲಸ ಮಾಡವ ಅಂದ. ಅಲ್ಲಕ್ಕಪ್ಪ, ತೋಟ ನಂದೇ ಅಂತೀಯಲ್ಲ ಅಂದ್ರೆ ಹಂಗೆ ಅನ್ಕೋಬೇಕಲ್ಲ ಸ್ವಾಮಿ. ನಂದು ಅನ್ಕೊಂಡಾಗ ನಾನು ಪ್ರೀತಿಯಿಂದ ಕೆಲಸ ಮಾಡ್ತೀನಿ. ನಮ್ಮ ಮಾಲೀಕರದ್ದು ಅನ್ಕೊಂಡ್ರೆ ಮಾಡಿದ್ರಾಯ್ತು ಅನ್ಕತೀನಿ ಅಂತ ಅಂದ್ರು. ದೊಡ್ಡ ಮಾತು ಬೋ ಇಷ್ಟ ಆಯ್ತು. ಆಮೇಲೆ ಮಾಲೀಕರು ಸಿಕ್ಕದಾಗ ಕೇಳಿದ್ರೆ ಅವ್ರಂತಾರೆ, ಅವನು ನನ್ನ ಮನೆ ಒಬ್ಬ ಸದಸ್ಯ ಅಂತ. ನೋಡಪ್ಪ, ನನ್ನ ಮನೆನಾಗೆ ಒಬ್ಬ ಸದಸ್ಯ ಅನ್ಕೊಂಡಿದೀನಿ, ಕೆಲಸದವ ಅಂತ ನಾನು ಅನ್ಕೊಂಡೇ ಇಲ್ಲ ಅಂತ. ಅಂದ್ರೆ ಮುಂಚೆ ವ್ಯವಸಾಯ ಅಂದ್ರೆ ಅಣ್ಣ, ರೈತ ಎಲ್ಲಾರ್ಗು ಕಾಸ ಕೊಡ್ತಿರ್ಲಿಲ್ಲ. ಕಾಸ ಅವಂತವಿದ್ರಲ್ವೇ, ಅವ ಬೆಳೆದಿದ್ದನ್ನ ಕೊಡುವ. ಏನ್ ಹೇಳು,
ಈಗ ರೈತ ಒಕ್ಕಣೆ ಮಾಡಿದ್ರೆ ಕಣದಾಗೆ ಅರ್ಧ ಭಾಗ ಅಷ್ಟೇ ಹೋಯ್ತಾ ಇದ್ದಿದ್ದು ಅವನ ಮನೆಗೆ. ಉಳಿದಿದ್ದೆಲ್ಲ ಅವನು ವಿದ್ಯೆ ಕಲಿಸ್ತಂತ ಮ್ಯಾಸ್ಟ್ರಿಗೆ, ಅವನ ಮನೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ, ಈ ಸಾಲಾಗಿ ಎಲ್ಲ ತಕೊಂಡಿದ್ರ ಅವ್ರಗ, ಆಮೇಲೆ ಬೇರೆ ಬೇರೆ ಕೆಲಸ ಮಾಡೋರು ಇದ್ರಲ್ಲ ಹಳ್ಳಿನಲ್ಲಿ. ಈಗ ರೈತಂದು ಏನಪ್ಪಾ ನೊಗ ಕುಂಟೆ ಅದನ್ನ ತೊಳಸೋ ಇವ್ರಿಗೆ, ಆಮೇಲೆ ಬೇರೆ ಬೇರೆಯವ್ರಿಗೆಲ್ಲ ಅಲ್ಲೇ ಹಂಚ್ಬಿಡೋದು. ಎಷ್ಟು ಉಳಿತದೋ ಧಾನ್ಯ ತಕೊಬರೋದು ಅಲ್ವಾ. ಅಂದ್ರೆ ಧಾನ್ಯವೇ ಹಣ ಮುಂಚೆ. ಮತ್ ಬೇರೆಯವ್ರಿಗೆ ಅನ್ನ ಬೆಳ್ಕೊಡ್ತಿದ್ದವ್ರು ಯಾರು ಇಲ್ವಾ? ರೈತನೇ ಬೆಳಿಬೇಕು. ಹಂಗಿತ್ತು ಕಾಲ. ಈ ಕಾಲ ಬದಲಾಗದೆ, ದುಡ್ಡಿನ ಕಾಲ ಇಲ್ವನಣ್ಣ. ಕಾಳ್ ಕೊಡ್ತೀನಿ ಅಂದ್ರೆ ಕಾಳ್ ನೀನೆ ತಿನ್ಕೋ, ಕಾಸು ಕೊಡು ಅಂತಾರೆ. ಮಡಗು ಜನ 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 ಅಂತಾರೆ. ಈಗ ಜನ ಜನ ಸದ್ದೇ ಇಲ್ವಲ್ಲ ಹಣಕ್ಕೆ. ಈಗ ಎಲ್ಲ ಫೋನ್ಲಿ ಹಾಕ್ಬಿಡೋಣ, ಅಲ್ಗ ಹಾಕ್ಬಿಡು ಇಲ್ಗ ಹಾಕ್ಬಿಡು ಅಂತ ಅನ್ಬಿಟ್ಟು ಹೇಳ್ಬಿಡ್ತಾರಕ್ಕಪ್ಪ. ನಮ್ಗೆ ಹಾಕಾಕ್ ಬರದೆ ಇನ್ಯಾರ್ಗ ಓಟೋದದ್ದು ಅಂತ ಅನ್ಕೊಂಡು ನಮ್ಮ ಮಕ್ಕಳನ್ನ ಕೇಳ್ಕೋಬೇಕು. ಸರಿಯಾಗಿ ಆಗ್ತಾವು. ಎಲ್ಲಿ ಯಾರು ದುಡ್ಡು ಕಳಿಸ್ಬೇಕೋ ಅವ್ರಿಗೆ ಕಳಿಸ್ಕೊಡ್ತಾವೆ. ಏನ್ ಜಯಣ್ಣ, ನಿನ್ಗೂ ಏನಾದ್ರು ಬೇರೆ ತರ ದುಡ್ಡು ಗಿಡ್ ಬಂದ್ಬಿಟ್ಟಿದ್ದದ? ಹಂಗ ನೀನೇನಾರು ಆಗ್ತೀಯನೋ ಅಂತ ಖುಷಿಯಾಗಿ ಕೇಳ್ತಾ ಇದ್ದೀನಿ. ಎಲ್ಲಿ ಹೋಗಿ ನಿನ್ಗೆಯಪ್ಪ ಬಿಡು, ಬರುದೇ ಇಲ್ಲ ಅಂದ್ಬಿಟ್ಟು ಕಾಸು ಕೇಳ್ತೀನಿ ಅಂತ ನಿದ್ಗಣ್ಣದಲ್ಲೂ ಕಳ್ಸೋದಿಲ್ಲ ಕಣ ನಾನು. ನಮಗ್ ಬತ್ತದ ಹಾಕೊಳಕ್ಕೆ ಕೊಡೋಣ, ನಿನ್ ಫೋನ್ ನಿಂಗ್ ಬರ್ತದ ಕಣ. ಹಂಗಾದ್ರೆ ಸುಮ್ನೆ ಟೆಸ್ಟ್ ಮಾಡಕ್ ಅವಂದ ಮೊಬೈಲ್ ತಕೊಂಡು ನನ್ಗ ಕಾಸು ಕಳ್ಸವ ನೋಡು. ತಕಳಪ್ಪ, ಏನೋ ಒಂದ್ ಮಡಿಕೊಂಡ್ರೆ. ಅಲ್ಲ, ನನ್ನನ್ ಕೇಳೋದ್ ಬರ್ಲಿ, ನಿನ್ ಮೂಲಕ ಹಣನ ಪಡ್ಕೊಳಕ್ ನೋಡ್ತಾವ್ ನೋಡು ನಮ್ ಜಯ. ಅಲ್ಲ, ಸುಮ್ನೆ ಒಂದ್ಸತಿ ಅದು ನೋಡೋಣ ಆಯ್ತದೋ ಇಲ್ವೊಂದ್ ಪರೀಕ್ಷೆ ಮಾಡಕ್ಕೆ. ಅಲ್ಲಣ್ಣ, 10 ರೂಪಾಯಿ ವಿಶ್ವಾಸ ಇಲ್ವಾ ನನ್ ಮೇಲೆ ನಿನ್ಗೆ? ಗೊತ್ತದೋ ಬರಕಿಲ್ವೋ ಅಂತ ಟೆಸ್ಟ್ ಮಾಡಕ್ಕೆ. ಟೆಸ್ಟ್ ಮಾಡಕಯ್ಯ, ಅದಕ್ಕೆ 10,000ನೇ ಕಳ್ಸ್ದನು ಬಿಡು, ವಾಪಸ್ಸಿ ಕಳ್ಸೋದಿಲ್ವಾ ನೀನು? ಸುಮ್ಕೆ ಬಾಯ್ ಮಾತ್ ಕೇಳ್ತಾನೆ. ಅಲ್ಲಕಯ್ಯ, ಕಳ್ಸೋದಿಲ್ವಾ ನೀನು? ವಾಪಸ್ ಕಳ್ಸಕ್ಕಿಲ್ವೇ ಅಂತ. ಹಂಗ ಮತ್ತೆ ಬರಕಿಲ್ವಲ್ಲ ಕಳ್ಸಕ್ಕ. ಕಮಲ ಕಳಿಸ್ಕೊಡ್ತಾನೆ, ನೀನ್ ಫೋನ ಕೊಡು. ನನ್ ಫೋನ ಮಾಡಿಕೊಂಡಿಲ್ಲ ನಾನು. ಬಿಡಪ್ಪ, ನೀನ್ ಬುದ್ಧಿವಂತ. ಏನ್ ಮಾಡ್ಕೊಂಡಿದೀನಿ ಗೊತ್ತಾ? ಏನ ಬರೀ ಬರೋಂಗ್ ಮಾಡ್ಕೊಂಡಿದೀನಿ. ಹೋಗಂಗಿಲ್ವಪ್ಪ ಇದ್ದುದ. ನಾನೇನು ಈ ಫೋನ್ಲಿ ಅದೇನಂತಾರಲ್ಲವ ಕಾಲ್ಸು ಕರ ಅದು ಬರೋದು ಮಾಡ್ಕೊಂಡಿವನಿ, ಹೋಗಂಗಿಲ್ಲ ಅಂತ. ಇದುವೇ ಹಣ ಬರೋಂಗ್ ಮಾಡ್ಕೊಂಡಿದೀನಿ, ಕಳ್ಸಂಗಿಲ್ಲ ಅಂತ. ಅದು ಒಂದ್ ಹೊಸದು. ಅದೇನೋ ಗೊತ್ತಿಲ್ಲ ಕಣ್ಚಯ್ಯಣ್ಣ, ಅದು ಬಂದದೆ ಅಂತ. ಬಂದ ಮೇಲೆ ಹೋಗಕ್ಕಿಲ್ವಾ ಸುಮ್ಕಂದೆ. ನಡಿ, ಆ ಪಂಚಾಯತಿ ಕಟ್ಟನಾಗೆ ಮೇವು ಒಂದ್ರ ಕಾರ್ಯಕ್ರಮ ಸಿದ್ಧತೆ ಮಾಡ್ಕತಾವ್ರೆ. ಕಮಲಕ್ಕ, ಅದ್ ಏನಿದ್ರು ಬಿರ್ನೆ ಕೊಟ್ಬಿಡು, ಅವನಿಲ್ಲ ಅಂದ್ರೆ ಹೊರಡೋದಿಲ್ಲ. ಬಿರ್ನ ಹೊಂಟೋಗು ಪಂಚಾಯತಿ ಕಟ್ಟೆ. ನೀನು ಭಾಷಣ ಗಿಷ್ಣ ಮಾಡದ್ಯಾ ಅಲ್ಲಿ? ನಾನು ಓದ್ಕಿತಾನೆ ಹೇಳಿದೀನಿ, ನಾನು ಭಾಷಣ ಗಿಷ್ಣ ಮಾಡೋದ್ ಬಿಡ್ಬಿಟ್ಟಿದೀನಿ ಅಂತ. ಆಯ್ತು, ನಾನ್ ಮಾಡ್ತೀನಿ. ಅವವು ಹೊಸಿ ಕಸ ಇವ ಕೊಡು, ಹೊಸಿ ನೊಚ್ಕಾಗಂಗ ಗಂಟ್ಲು ಕಸ 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 ಅಂತದೆ. ಹೊಸಿ ಒಂದು ಭಾಷಣ ಮಾಡ್ಬಿಟ್ಟು ಒಂದ್ ಪದವ ಆಡ್ಬಿಡ್ತೀನಿ, ನಡಿಕೋಣ. ಭಾಗವಹಿಸಿದ್ದವರು